ಇಲ್ಲ ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ನಾವೆಲ್ಲ ಅಂದರೆ ಭಾಳ ಸಣ್ಣ ಪ್ರಮಾಣದಲ್ಲಿ ಬಂದವರು, ಕಷ್ಟಪಟ್ಟು ಹೋಟ್ಲ್ ಮಾಡ್ಕೊಂಡು ನಾವು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಬಂದು ಹೋಟ್ಲ್ ಮಾಡ್ಕೊಂಬಂದು ಒಂದು ಸ್ವಲ್ಪ ಸಮಯ ಚೆನ್ನಾಗಿ ನಡೀತಿತ್ತು. ಕೊರೋನಾ ಬಂದ್ರ ಮೇಲೆ ಫುಲ್ಲು ಇನ್ನಾಗೋದೇ ಅಲ್ಲ, ಹೋಟ್ಲು ಬೇಡದೇ ಬೇಡ ಅಂತ ಸುಮ್ಮನೆ ಹಾಕೊಂಡು ಬೇರೆ ಟೈಪೆಲ್ಲ ಓಪನ್ ಮಾಡಿದೆ, ಅದು ನಡೆದಿಲ್ಲ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಯಕ್ಷ ಶಿವಸಾಗರ್ ಅಂತ ಒಂದು ಚಿಕ್ಕ ಪ್ಲೇಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಪಂಜಾಬಿ ಸ್ಟೈಲ್ ಪರಾತಲ ಸಿಗುತ್ತೆ, 50 ರುಪೀಸಿಂದ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಆ ಸ್ಪಾಟ್ನ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಲೊಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಬನಶಂಕರಿ ಸೆಕೆಂಡ್ ಸ್ಟೇಜು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಪರಾತ, ಸ್ಯಾಂಡ್ವಿಚ್, ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮತ್ತು ಲಸ್ಸಿಯಲ್ಲಿ ನೋಡೋಕೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ಸ್ ಆ ಥರ ಕೊಡ್ತಾರಂತೆ. ಸೊ ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಯಾವಾಗ ಶುರುವಾಗಿದ್ದು, ಹೇಗೆ ನಡೀತಿದೆ ಸರ್ ಬಿಸ್ನೆಸ್? ನಾನು ಓಪನ್ ಮಾಡಿ 8 ವರ್ಷ ಆಯಿತು. ಮೊದಲೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಕೊರೋನಾ ಬಂದ ಮೇಲೆ 2 ವರ್ಷ ಭಾಳ ಕಷ್ಟ ಆಯಿತು, ಬಂದು ಮಾಡ್ಕೊಂಡಿವಿ. ಹೋಟ್ಲೇ ಬೇಡ ಅಂತ ಸುಮ್ಮನೆ ಇಟ್ಕೊಂಡಿದ್ದೀವಿ. ಈಗ ಒಂದು ಹೊಸದಾಗಿ ಪಂಜಾಬಿ ಸ್ಟೈಲ್ ಪರೋಟ ಮಾಡೋದ್ರಲ್ಲಿ ಜನಗಳು ತಿಂದವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ತಿಂದವರು ಪುನಃ ಬರ್ತಾ ಇದ್ದಾರೆ. ಜ್ಯೂಸ್ನಲ್ಲಿ ಎಲ್ಲ ಜ್ಯೂಸು, ಮುಸಂಬಿ, ಪೈನಾಪಲು, ಗ್ರೇಪು, ಸಪೋಟ, ವಾಟರ್ ಮೆಲನ್, ಕಾಕ್ಟೇಲು, ಹಾಗೆ ಮಿಲ್ಸೆಕ್ಕಲ್ಲಿ ಸಪೋಟದ್ದು ಮತ್ತು ಡ್ರೈ ಫ್ರೂಟ್ಸ್ ಮಿಲ್ಸೆಕ್ಕು, ಬೇರೆ ಬೇರೆ ಮಿಲ್ಸೆಕ್ಕೆಲ್ಲ ಮಾಡಿ ಕೊಡ್ತೀವಿ. ಐಸ್ ಕ್ರೀಮ್ ಮಿಲ್ಸೆಕ್ ಇದೆ, ಲಸ್ಸಿ, ನಟ್ಸ್ ಹಾಕಿ ಕೊಡ್ತೀವಿ. ಆ್ಯಕ್ಚುಲಿ ಜ್ಯೂಸಿಂದೆಲ್ಲ ಸಾಮಾನ್ಯ ಒಂದು 9 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ. 9 ಗಂಟೆಯಿಂದ ಸಾಯಂಕಾಲ 10:30, 10:15. ಅಡ್ರೆಸ್ ಬನಶಂಕರಿ BDA ಕಾಂಪ್ಲೆಕ್ಸು, ಶ್ರೀ ಯಕ್ಷ ಶಿವಸಾಗರ್. ಇಲ್ಲ ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ನಾವೆಲ್ಲ ಅಂದರೆ ಭಾಳ ಸಣ್ಣ ಪ್ರಮಾಣದಲ್ಲಿ ಬಂದವರು, ಕಷ್ಟಪಟ್ಟು ಹೋಟ್ಲ್ ಮಾಡ್ಕೊಂಡು ನಾವು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಬಂದು ಹೋಟ್ಲ್ ಮಾಡ್ಕೊಂಬಂದು ಒಂದು ಸ್ವಲ್ಪ ಸಮಯ ಚೆನ್ನಾಗಿ ನಡೀತಿತ್ತು. ಕೊರೋನಾ ಬಂದ್ರ ಮೇಲೆ ಫುಲ್ಲು ಇನ್ನಾಗೋದೇ ಅಲ್ಲ, ಹೋಟ್ಲು ಬೇಡದೇ ಬೇಡ ಅಂತ ಸುಮ್ಮನೆ ಹಾಕೊಂಡು ಬೇರೆ ಟೈಪೆಲ್ಲ ಓಪನ್ ಮಾಡಿದೆ, ಅದು ನಡೆದಿಲ್ಲ. ಈಗ ಈ ಸ್ಟೈಲಲ್ಲಿ ಪಂಜಾಬಿ ಸಪೋರ್ಟ್ ಮಾಡ್ತಾ ಹಾಂ, ಪರವಾಗಿಲ್ಲ. ನನಗೆ ಗ್ರಾಹಕರೇ ದೇವರು. ಅವ್ರು ಬಂದವರು ಚೆನ್ನಾಗಿದೆ ಅಂದ್ಕೊಂಡು ನಮ್ಮ ಬೆಂತಟ್ಟಿಗೆ ಹೋಗುವಾಗ ಬೆಂತಟ್ಟು ಹೋಗ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಸರ್, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೈಸ್, ಇವಾಗ ಫಸ್ಟ್ ಒಳಗೆ ಬಂದಿದ್ದ ತಕ್ಷಣ ಸ್ಯಾಂಡ್ವಿಚ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ವೆಜ್ ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನೋಡ್ಕೊಂಡು ನಿಮಗೆ 4 ಸ್ಲೈಸಸ್ಸು ವಿತ್ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾರೆ. ಸೊ ಮೇಲೆ ಹಂಗೆ ಪನ್ನೀರ್ದೆಲ್ಲ ಹಾಕಿದ್ದಾರೆ. ಸೊ ಇದನ್ನು ಫಸ್ಟ್ ಹಂಗೆ ಟ್ರೈ ಮಾಡೋಣ. ಸೊ ಒಂದು ಯೂಜ್ ಶೇಪ್ ಅಂತಲೇ ಹೇಳಬೇಕು. ಒಳಗೆ ಸ್ಟಫಿಂಗ್ಸ್ ಹಿಂಗೆ ನೋಡ್ತಿದ್ದೀರಾ, ಚೆನ್ನಾಗಿದೆ. ಫಸ್ಟ್ ಹಂಗೆ ಟ್ರೈ ಮಾಡ್ತೀನಿ. ಒಂದು ಬೇಸಿಕ್ ಸ್ಯಾಂಡ್ವಿಚ್ ಗೈಸ್. ಯೂಶ್ವಲಿ ನೋಡೋಕೆ ನಮಗೆ ಜಾಸ್ತಿ ಟೊಮೆಟೋಸು ಮತ್ತು ಸೌತೆಕಾಯಿ ವಿತ್ ಸಾಸಸ್ ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಜಾಸ್ತಿ ಫ್ಲೇವರ್ಸ್ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಒಂದು ಬೇಸಿಕ್ ಸ್ಯಾಂಡ್ವಿಚ್ ಕೊಡಿ ಅಂತ ಕೇಳ್ಕೊಂಡಿದ್ವಿ. ಬಟ್ ಇವರ ಸ್ಪೆಷಲೇ ಪರಾತ. ಸೊ ನೆಕ್ಸ್ಟು ಪರಾತ ಸಾಲ ಇರುತ್ತೆ, ಅದನ್ನು ಟ್ರೈ ಮಾಡೋಣ. ಸೊ ಗೈಸ್, ಸೊ ನಮ್ಮ ಹತ್ರ ಇವಾಗ ಪನ್ನೀರ್ ಪರಾತ ಇದೆ, ಗೋಬಿ ಪರೋಟ ಇದೆ, ಮತ್ತು ಆಲೂ ಪರಾತ ಇದೆ, ಮತ್ತು ಪಾಲಕ್ ಪರಾತ ಇದೆ. ಸೊ ಯೂಶ್ವಲಿ ನೋಡೋಕೆ ಇದಕ್ಕೆ ಕರ್ಡು, ಉಪ್ಪಿನಕಾಯಿ, ಪುದೀನ ಚಟ್ನಿ ಅಂತ ಸರ್ವ್ ಮಾಡಿದ್ದಾರೆ. ಸೊ ಯೂಶ್ವಲಿ ನೋಡೋಕೆ ಒಂದು ಆಥೆಂಟಿಕ್ ಪಂಜಾಬಿ ಸ್ಟೈಲ್ ಅಂತ ಹೇಳಿದ್ರು. ಸೊ ಫಸ್ಟು ಗೋಬಿ ಪರಾತ. ಸೊ ಇದನ್ನು ತೊಗೊಂಡು ಯೂಶ್ವಲಿ ಕರ್ಡ್ ಇರುತ್ತಲ್ಲ, ಸೊ ಅದನ್ನು ಕರೆಕ್ಟಾಗಿ ನೆನೆಸ್ಕೊಂಡು ಹಂಗೆ ಒಂದು ಬೈಟ್ ಹೋಗೋಣ. ಒಳ್ಳೆ ಸ್ಟಫಿಂಗ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೋಡೋಕೆ ಒಳಗೆ ಕರೆಕ್ಟಾಗಿ ಮಿನ್ಸ್ ಮಾಡಿ ಕ್ಲೀನಾಗಿ ಒಂದು ಪ್ರೊಪೋರ್ಷನಲ್ ಹಾಕಿದ್ದಾರೆ. ಜಾಸ್ತಿ ಹಾಕಿರೋ ಒಂದ್ಸಲ ಮುಖ ಕೊಡ್ದಿರೋ ಥರ ಇರುತ್ತೆ, ಬಟ್ ಕರೆಕ್ಟಾಗಿ ಕ್ಲೀನಾಗಿ ಹಾಕಿದೆ. ಮತ್ತು ಆ ಕರ್ಡು ಕೂಡ ಚೆನ್ನಾಗಿ ಮ್ಯಾಚ್ ಕೊಡ್ತಾ ಇದೆ. ಜಾಸ್ತಿ ಫ್ಲೇವರ್ಸ್ ಇರುತ್ತೆ ಪರಾತ ಬಂದರೆ. ನೈಸ್. ಪಕ್ಕದಲ್ಲೇ ಪನ್ನೀರ್ ಪರಾತ. ಸೊ ಪನ್ನೀರ್ ಎಷ್ಟು ಚೆನ್ನಾಗಿ ಇಷ್ಟ ಆಗಿರ್ತಾರಲ್ಲ, ಸೊ ಅದೇ ಥರ ಪನ್ನೀರ್ ಪರಾತ ಇದೆ. ಸೊ ಪನ್ನೀರ್ ಪರಾತನ ಹಂಗೆ ಒಂಥರ ಪುದೀನ ಚಟ್ನಿ ಇದೆಯಲ್ಲ, ಅದ್ರ ಜೊತೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ಪುದೀನ ಚಟ್ನಿನ ಲೈಟಾಗಿ ತೊಗೊಂಡು ಟೇಸ್ಟ್ ಮಾಡೋಣ. ಪನ್ನೀರ್ ಸ್ಟಫಿಂಗ್ಸ್ ಒಳಗೆ ಫುಲ್ ಹಾಕ್ಬಿಟ್ಟಿದ್ದಾರೆ. ಅಂದರೆ ಕರೆಕ್ಟಿಗೆ ವಿತ್ ಮಸಾಲಾಸ್ನ ಕೂಡ ತಿರುಗಿಸಿ ಕರೆಕ್ಟಾಗಿ ಅದನ್ನ ಸ್ಟಫ್ ಮಾಡಿ ಹಸಿಮೆಣಸಿನ್ಕಾಯಿ ರೈಟು ಕೂಡ ಗೊತ್ತಾಗುತ್ತೆ. ಕರ್ಡ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಹತ್ರ ಸ್ಪೈಸಸ್ ಆ ಥರ ಜಾಸ್ತಿ ಬೇಕು ಅಂತಂದರೆ ಅದ್ರ ಜೊತೆ ಚೆನ್ನಾಗಿರುತ್ತೆ. ಪಕ್ಕದಲ್ಲಿಗೆ ಪಾಲಕ್ ಇದೆಯಲ್ಲ, ಪಾಲಕ್ ಪರಾಟ ನನಗೆ ಟ್ರೈ ಮಾಡೋಣ. ಒಂದು ಅಥೆಂಟಿಕ್ ಪಂಜಾಬಿ ಸ್ಟೈಲ್. 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, 65 ರುಪೀಸ್ ಇರುತ್ತೆ, 75 ರುಪೀಸ್ ಇರುತ್ತೆ. ವಿತಿನ್ ಈ ಥರ ಪ್ರೈಸಸ್ಸಲ್ಲೇ ತುಂಬ ಒಂದು ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದಾರೆ. ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಹಂಗೆ ಇಲ್ಲಿ ಆಲೂ ಪರಾತ ಇದೆಯಲ್ಲ, ಸೊ ಆಲೂ ಪರಾತ ಉಪ್ಪಿನಕಾಯಿ ಟೇಸ್ಟ್ ಮಾಡೋಣ. ರೈಟಾಗಿ ಉಪ್ಪಿನಕಾಯಿ ತೊಗೊಂಡು ಒಂದು ಒಳ್ಳೆ ಕ್ವಾಲಿಟಿ ಪರಾತ ಇದೆ. ಸೀರಿಯಸ್ಲಿ ನಿಮಗೆ ಒಂದೊಂದು ಪ್ಲೇಟಿಗೆ ತುಂಬಾ ಬರ್ತಂತ ಹೇಳ್ತೀನಿ. ನೀವು ಇನ್ ಕೇಸ್ ಲೈಕ್ ಪಂಜಾಬಿ ಸ್ಟೈಲಲ್ಲಿ ಒಂದು ಪರಾತ ತಿನ್ನಬೇಕು ಅಂದರೆ ಖಂಡಿತ ಸೂಪರ್ ಆಗಿರುತ್ತೆ. ಮತ್ತು ಫಾಸ್ಟ್ ಮೂವಿಂಗು ಕೂಡ ಈ ಥರದಲ್ಲ. ಆನಿಯನ್ ಪರಾತ ಇನ್ನೂ ಜಾಸ್ತಿ ವೆರೈಟೀಸ್ ಇದೆ ಇರೋದು. ನಾವು ಬಂದ್ಬಿಟ್ಟು ಒಂದು 4 ವೆರೈಟೀಸ್ನ ಆರ್ಡರ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಒಂದು ತುಂಬಾ ಸೂಪರ್ ಆಗಿದೆ.
ಆಲ್ಸೋ ನಿಮಗೆ ಕಾಂಬೋಸ್ ಅದಕ್ಕೂ ಬಂದ್ಬಿಡುತ್ತೆ. ಲೈಕ್ ರಾಜ್ಮಾ ಇನ್ ಕೇಸ್ ಅದನ್ನು ಬೇಕು ಅಂತಂದರೆ ಒಂದು ಕಾಂಬೋ ಒಂದು 10 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಅದ್ರ ಜೊತೆಗೂ ಕೊಟ್ಬಿಡ್ತಾರೆ ನಿಮಗೆ. ಇಷ್ಟೇ ಡಿಫ್ರೆನ್ಸು, ಬಟ್ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಪಂಜಾಬಿ ಸ್ಟೈಲ್ ಪರಾತ. ಸೊ ಗೈಸ್, ಇವಾಗ ನಮ್ಮ ಹತ್ರ ಜೀರಾ ರೈಸ್ ಇದೆ. ಸೊ ಜೀರಾ ರೈಸ್ಗೆ ನಿಮಗೆ 2 ವೆರೈಟಿಯ ಸಬ್ಜಿ ಕೊಡ್ತಾರೆ. ಹಾಗಾದ್ರೆ ಒಂದು ರಾಜ್ಮಾ, ಇನ್ನೊಂದು ಚೆನ್ನ. ಸೊ ಯೂಶ್ವಲಿ ನಮಗೆ ಲೈಟಿಗೆ ಈ ಜೀರಾ ರೈಸ್ ತೊಗೊಂಡು ಈ ಚೆನ್ನ ಇದೆ ಚೆನ್ನ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ. ಚೆನ್ನ ಜೊತೆ ಟ್ರೈ ಮಾಡುವಾಗ ಇನ್ನು ಆ್ಯಕ್ಚುಲಿ ಸೂಪರಾಗಿದೆ. ಬಿಸಿಯಾಗಿ ಬೇರೆ ಇದೆಯಾ ಅದು ಜೀರಾ ರೈಸು ಮತ್ತು ಆ ಚೆನ್ನ. ಯೂಶ್ವಲಿ ನಿಮಗೆ ಜೀರಾ ರೈಸ್ ಸಟ್ಲಾಗಿರುತ್ತೆ, ಬಟ್ ಆ ಚೆನ್ನ ಜೊತೆ ತಿನ್ನುವಾಗ ಒಂದೊಂದು ಫ್ಲೇವರ್ ಆ್ಯಡ್ ಆನ್ ಆಗುತ್ತೆ. 2 ವೆರೈಟಿ ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ರಾಜ್ಮಾ ಬೇಕಾದ್ರೆ ರಾಜ್ಮಾ ಆರ್ಡರ್ ಮಾಡ್ಕೋಬೋದು, ಚೆನ್ನನೇ ಸಾಕು ಅಂತಂದರೆ ಚೆನ್ನ ತೊಗೋಬೋದು. ಬಿಸಿಯಾಗಿರುತ್ತೆ, ಸೊ ಬಿ ಕೇರ್ಫುಲ್. ಎಲ್ಲ ಪ್ರತಿಯೊಂದು ಒಂದು ಪಂಜಾಬಿ ಸ್ಟೈಲ್, ನಾರ್ತ್ ಇಂಡಿಯನ್ ಸ್ಟೈಲ್. ಸೊ ನಾರ್ತ್ ಇಂಡಿಯನ್ಸ್ ಇನ್ ಕೇಸ್ ನೋಡ್ತಿದ್ರೆ ನೀವು ಇನ್ ಕೇಸ್ ಈಗ ಲೈಕ್ ಮನೆಯಲ್ಲಿ PG ಫುಡ್ ಆಮೇಲೆ ಮಾಡಿ ಮಿಸ್ ಮಾಡ್ತಿದ್ದಾರೆ, ಈ ಥರ ಫುಡ್ಡು ಆಥೆಂಟಿಕ್ಕಾಗಿ ನೀವು 3 ಸೇರಿದ್ರೆ ಮಾಡಿಕೊಡ್ತಿದ್ದಾರೆ. ಸೊ ಒಂದ್ಸರಿ ಬಂದು ಟ್ರೈ ಮಾಡಿ ಗೈಸ್. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಇವ್ರ ಹತ್ರ ಇಂಪೋರ್ಟೆಡ್ ಚಾಕ್ಲೇಟ್ಸ್ ಎಲ್ಲ ಇದೆ. ಸೊ ಈ ಥರ ನೋಡೋಕೋದ್ರೆ ನಿಮಗೆ ಫಾರಿನ್ ಚಾಕ್ಲೇಟ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಜಾಸ್ತಿ ವೆರೈಟೀಸ್ ಇಟ್ಟಿದ್ದಾರೆ ಒಂದೇ ಶಾಪಲ್ಲಿ, ನಿಮಗೆ ಪಂಜಾಬಿ ವೆರೈಟೀಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಆಲ್ಸೋ ಈ ಥರ ಜಾಸ್ತಿ ಚಾಕ್ಲೇಟ್ಸ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಫೆರರ್, ಟ್ರಿಡೆಂಟ್, ಫ್ರೂಟ್ ಎಲ್ಲ ಥರ ಲೈಕ್ ಮಿಕ್ಸರ್ ಆಫ್ ಆಲ್ ಚಾಕ್ಲೇಟ್ಸ್. ಇಂಡಿಯನ್ ಚಾಕ್ಲೇಟ್ಸ್ ಇರುತ್ತೆ, ಫಾರಿನ್ ಚಾಕ್ಲೇಟ್ಸ್ ಇರುತ್ತೆ. ಸೊ ಬಂದರೆ ಆರಾಮಾಗಿ ಟ್ರೈ ಮಾಡಿ. ಸೊ ಯೂಶ್ವಲಿ ನಮ್ಮ ಹತ್ರ 4 ವೆರೈಟೀಸ್ ಆಫ್ ಜ್ಯೂಸ್ ತೊಗೊಂಡಿದ್ದೀವಿ. ಅಂತಂದರೆ ಯೂಶ್ವಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ಸ್ ಇರುತ್ತೆ, ಮತ್ತು ಲಸ್ಸಿಯಲ್ಲೇ ನಮಗೆ ಡ್ರೈ ಫ್ರೂಟ್ ಲಸ್ಸಿ ಅಂತ ಕೊಟ್ಟಿದ್ದಾರೆ. ಚಿಕ್ಕು ಹಾಗಾದರೆ ಲೈಕ್ ಸಪೋಟ ಜ್ಯೂಸು ಆ ಥರದ್ದೊಂದು ಸಿಗುತ್ತೆ. ಜಾಸ್ತಿ ಲೈಕ್ ವೆರೈಟೀಸ್ ಇರುತ್ತೆ, ಬಟ್ ನಾವು ಬಂದ್ಬಿಟ್ಟು ಈ ಥರದ್ದೊಂದು ಫಾಸ್ಟ್ ಮೂವಿಂಗ್ ವೆರೈಟೀಸ್ ತೊಗೊಂಡಿದ್ದೀವಿ. ಮತ್ತು ಗಡ್ ಬಡ್ ಕೂಡ ಸಿಗುತ್ತೆ. ಸೊ ಫಸ್ಟು ಲಸ್ಸಿ ಅಂದರೆ ಡ್ರೈ ಫ್ರೂಟ್ ಲಸ್ಸಿ ಅಂತ ಟ್ರೈ ಮಾಡೋಣ. ಆಗಿದೆ ಆ್ಯಕ್ಚುಲಿ ಲಸ್ಸಿ. ಆ್ಯಕ್ಚುಲಿ ನೋಡ್ತಾರೆ ಮೇಲೆ ನಿಮಗೆ ಆಲ್ಮಂಡ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಅಂದರೆ ಡ್ರೈ ಫ್ರೂಟ್ ಅಂತಂದರೆ ಅದು ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಒಂಥರ ಡ್ರೈ ಫ್ರೂಟ್ ಈ ಕಡೆ ಕಡಿಮೆ ಅಂತೆ. ಡ್ರೈ ಫ್ರೂಟ್ ಲಸ್ಸಿ ಚೆನ್ನಾಗಿದೆ. ಮತ್ತು ಡ್ರೈ ಫ್ರೂಟ್ ಶೇಕು ಕೂಡ ಕೊಡಿ ಮಾಡೋಣ. ಮೇಲೆ ಆ ಸ್ಟಫಿಂಗ್ಸ್ ನೋಡೋಕೆ ನಿಮ್ಗೆ ಜಾಸ್ತಿ ಅಂದರೆ ನಟ್ಸು, ಆಲ್ಮಂಡ್ಸು, ಬಾದಾಮು, ಪಿಸ್ತಾ ಥರ ಹಾಕಿದ್ದಾರೆ. ಡ್ರೈ ಫ್ರೂಟ್ನ ಕ್ರಷ್ ಮಾಡಿ ಜ್ಯೂಸ್ ಮಾಡಿ ಅದ್ರ ಮೇಲೆ ಈ ಥರ ಟಾಪಿಂಗ್ಸು ಕೂಡ ಇಟ್ಕೊಟ್ಟಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ಸೂಪರ್. ಇದೆಲ್ಲ ಮಿಲ್ಕ್ ಶೇಕ್ಸಲ್ಲೂ ಸಿಗುತ್ತೆ, ಫ್ರೂಟ್ ಶೇಕ್ಸು, ಗಟ್ ಬಡ್ಸ್ ಇದೆಯಲ್ಲ. ಸೊ ಗಟ್ ಬಡ್ಸ್ನು ಹಂಗೆ ಟ್ರೈ ಮಾಡಿಬಿಡ್ತೀನಿ. ಈ ಥರ ಫುಲ್ಲು ಐಸು ಎಲ್ಲ ಫ್ಲೇವರ್ಸ್ನು ನಿಮ್ಗೆ ಹಂಗೆ ಇರುತ್ತೆ. ಸೊ ಇದು ನಮಗೆ ಟ್ರಿಕ್ ಮಾಡ್ಕೊಂಡು ಲವ್ಲಿಗೆ ಸೀರಿಯಸ್ಲಿ ಮಸ್ಟ್ ಟ್ರೈ. ಲೈಕ್ ಒಂದು ಕಡೆ ಬಂದರೆ ನೀವು ಒಂಥರ ಫಸ್ಟು ಆ ಪರಾತಾಸ್ನ ಆರ್ಡರ್ ಮಾಡಿ, ಸ್ಯಾಂಡ್ವಿಚ್ ಬೇಕಂದರೆ ಸ್ಯಾಂಡ್ವಿಚ್ ತಿಂದು ಪರಾತಾಸ್ನ ಆರ್ಡರ್ ಮಾಡಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪರಾತಾಸ್ ಎಲ್ಲ ಸಿಗುತ್ತೆ. ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಅಂತ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಪಂಜಾಬಿ ಆಥೆಂಟಿಕ್ ಸ್ಟೈಲ್ ಅಂತಲೇ ಹೇಳ್ಬೋದು. ಲಾಸ್ಟ್ಲಿ ಈ ಥರ ಜ್ಯೂಸು ಗಡ್ ಬಡ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿರ್ಬೋದು. ವೈಟ್ ರೈಸ್ ಲೈಕ್ ಜೀರಾ ರೈಸ್ ಏನೋ ಟ್ರೈ ಮಾಡಬೇಕಂದ್ರೆ ಅದು ಕೂಡ ಚೆನ್ನಾಗಿದೆ. ಬಿಸಿಯಾಗಿ ಕೊಡ್ತಾ ಇದ್ದಾರೆ. ಆಲ್ಸೋ ನಿಮಗೆ ಯೂಜ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವ ಚಾಕ್ಲೇಟ್ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಮತ್ತು ನೀವು ಇನ್ ಕೇಸ್ ಈ ಥರ ಪಂಜಾಬಿ ಸ್ಟೈಲ್ ಯಾವಾಗಾದ್ರು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ತುಂಬಾ ಸೂಪರಾಗಿರುತ್ತೆ. ಜಾಸ್ತಿ ವೆರೈಟೀಸ್ ಆಫ್ ಇಲ್ಲೇ ಒಂಥರ ಮಿನಿ ಮಾರ್ಕೆಟ್ ಥರನೇ ಅಂತಲೇ ಹೇಳ್ಬೋದು. ಲೈಕ್ ಯೂಶ್ವಲಿ ಅದು ಮಿನಿ ಮಾರ್ಕೆಟಲ್ಲಿ ನೀವು ಡಿಮಾರ್ಟ್ ಥರ ಇರುತ್ತಲ್ಲ, ಆ ಥರ ಎಲ್ಲ ಐಟಮ್ಸು ಕೂಡ ಇಲ್ಲಿ ಸಿಗುತ್ತೆ. ಶಾಪಿಂಗು ಕೂಡ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಒಂದೇ ಪ್ಲೇಸಲ್ಲಿದೆ. ಶಾಪಿಂಗು ಮುಗಿಯುತ್ತೆ, ಫುಡ್ನು ತಿಂದಿರೋ ಥರ ಇರುತ್ತೆ. ಸೊ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಲೈಕ್ ಪಂಜಾಬಿ ಸ್ಟೈಲ್ ಒಂದು ಫುಡ್ನ ಕ್ರೇವ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇಲ್ಲಿ ಏನೋ ಇಂಪಾರ್ಟೆಂಟ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳಿ ಮತ್ತು ಎಲ್ರಿಗೂ ತಿಳಿಸಿ ಈ ವಿಡಿಯೋನ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಕೆಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ಇದನ್ನ ಇನ್ಸ್ಪೈರ್ ಫ್ರಮ್ ದಿನೇಶ್. ಡೂ ವಾಟ್ ಇಲ್ಲ. ಬಾಯ್.